ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ನೋಡಿ ಜಿಲೇಬಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲಿಗೆ ತೋರಿಸ್ತೀನಿ. 1 ಸ್ಪೂನಷ್ಟು ನಿಂಬೆ ರಸ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಫುಡ್ ಕಲರ್ ತೊಗೊಂಡಿದ್ದೀನಿ, ಒಂದು 3/4 ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ. ಬಟ್ ಇದರಲ್ಲಿ ಹಾಕೋದು 4 ರಿಂದ 5 ಸ್ಪೂನ್ ಅಷ್ಟೇ. ಮತ್ತು ಈನೋ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿನ ಕೆಚ್ಚಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ತುಪ್ಪ ತೊಗೊಂಡಿದ್ದೀನಿ, ಮತ್ತು ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಒಂದು 1/4 kg ಮೈದಾ ತೊಗೊಂಡಿದ್ದೀನಿ. ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಪ್ಯಾನ್ಗೆ 1 ಬೌಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸೊ ನೀರನ್ನ ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗ್ಬಿಡಿ. ಸೊ ಅದೇ ಬೌಲಲ್ಲಿ ನೀರು ಹಾಕ್ತಾಯಿದ್ದೀನಿ ನಾನು. ಸೊ ಪಾಕ ನಮಗೆ ಗಟ್ಟಿ ಬೇಕು ಅನ್ನೋದ್ರಿಂದ ನಾನು ಜಸ್ಟು 1-1.5 ಬೌಲ್ ಹಾಕೋತಾ ಇದ್ದೀನಿ ಅಷ್ಟೇ. ಸೊ ಇದನ್ನು ಇವಾಗ ಮುಚ್ಚಿಬಿಟ್ಟು ಕುದಿಯಕ್ಕೆ ಬಿಡೋಣ. ನೀಟಾಗಿ ಚೆನ್ನಾಗಿ ಪಾಕ ಬರೋವರೆಗೂ ನೀಟಾಗಿ ಕುದಿಬೇಕಾಗುತ್ತೆ. ಇದು ಕುದೀತಾ ಇರೋ ಪಾಕಕ್ಕೆ ಸ್ವಲ್ಪ ಇದಕ್ಕೂ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೊತೀನಿ. ಸೊ ಅವಾಗ ಕಲರ್ ಚೆನ್ನಾಗಿ ಬರುತ್ತೆ. ಇಲ್ಲ ನಿಮಗೆ ಇದಕ್ಕೆ ಬೇಡ ಅಂತೇಳಿದ್ರೆ ಅದಕ್ಕೆ ಹಾಕಿರ್ತಿರಲ್ಲ, ಅದೇ ಸಾಕು ಬೇಕಿದ್ರೆ. ಮತ್ತು ಇದಕ್ಕೆ ಸ್ವಲ್ಪ ಏಲಕ್ಕಿನ ಕೆಚ್ಚಿಟ್ಕೊಂಡಿದ್ನಲ್ಲ ಹಾಕೋತಾ ಇದ್ದೀನಿ. ಏಲಕ್ಕಿ ಹಾಕೋದು ತುಂಬಾ ಟೇಸ್ಟ್ ಬರುತ್ತೆ. ಸೊ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಹಾಕೊಂಡು ನೀಟಾಗಿ ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಇನ್ನೂ ಹಾಕಬೇಕು. ಸೊ ಮತ್ತೆ ಮುಚ್ಚಿಬಿಟ್ಟು ಇದನ್ನು ನೀಟಾಗಿ ಆಗಕ್ಕೆ ಬಿಡೋಣ. ಸ್ವಲ್ಪ ಆದಷ್ಟು ಸಣ್ಣೂರಲ್ಲೇ ಇದನ್ನು ಕುದಿಯಕ್ಕೆ ಬಿಡಬೇಕು. ಆವಾಗ ಒಂದು ನೀಟಾಗಿ ಒಂದು ಲೆವೆಲಿಗೆ ಪಾಕ ರೆಡಿ ಆಗುತ್ತೆ. ನೋಡಿ, ಪಾಕ ನೀಟಾಗಿ ರೆಡಿಯಾಗಿದೆ. ಸೊ ಇದಕ್ಕೆ ಸ್ವಲ್ಪ ಈಗ ನಿಂಬೆ ರಸ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡೋಣ. ನಿಂಬೆ ರಸ ಏನಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಮತ್ತೆ ಅದು ಆರಿದ ಮೇಲೆ ಗಟ್ಟಿ ಆಗಲ್ಲ. ಸೊ ಹೇಗಿರುತ್ತೆ ಹಾಗೆ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನಿಂಬೆ ರಸ ಹಾಕೋಬೇಕಾಗುತ್ತೆ. ಸೊ ಇದು ಸ್ವಲ್ಪ ಬಿಸಿ ಇರೋದು ಸ್ವಲ್ಪ ಥಂಡಿ ಆಗಲಿ. ಇದು ನೋಡಿ, ಮೈದಾನ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದೇ ಒಂದು 1/4 kg ಮೈದಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಏನೇನು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಸೊ ತುಪ್ಪ ಬೇಡ ಅಂತ ಹೇಳಿದ್ರೆ ನೀವು ಎಣ್ಣೆನ ಬಿಸಿ ಮಾಡಿ ಹಾಕೋಬೋದು. ಮತ್ತು ಇದಕ್ಕೆ ಜಾಸ್ತಿ ಇದು ಹಾಕೊಳ್ಳೋಕೆ ಹೋಗ್ಬಿಡಿ. 1/4 kg ಮೈದಕ್ಕೆ ಒಂದು 4 ರಿಂದ 5 ಸ್ಪೂನ್ ಸಾಕು ಮೊಸರು. ತೀರಾ ಹುಳಿಯಾಗಿಬಿಡುತ್ತೆ ಆಮೇಲೆ. ಸೊ ನಾನು 4 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಸೊ ನಾನು ಎಲ್ಲೋ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಮಾಮೂಲಿ ಆರೆಂಜ್ ಹಾಕೋಬೋದು. ಸೊ ಇದಕ್ಕೀಗ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ, ಎಲ್ಲ ಹಿಡಿಯೋ ಥರ. ಸೊ ಈಗ ನೀರು ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ತೀರಾ ತೆಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಗಟ್ಟಿನೇ ನನಗೆ ಇರಬೇಕಿದು. ಸೊ ಕೈಯಲ್ಲಿ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಇದರಲ್ಲೂ ಸಹ ಮಾಡ್ಕೋಬೋದು. ಸೊ ನೋಡಿ, ಬ್ಯಾಟರ್ನ ಇಷ್ಟು ಇದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳುನೂ ಇಲ್ಲ, ಚೆನ್ನಾಗಿ ಬಂದಿದೆ. ಇದಕ್ಕೆ ಇವಾಗ ಈನೋ ತೊಗೊಂಡಿದ್ನಲ್ಲ, ಈನೋ ಹಾಕೋತಾ ಇದ್ದೀನಿ. ಸೊ ಈನೋ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ಏನಕ್ಕೆ ನೀರನ್ನ ಫಸ್ಟ್ ಹಾಕೋಬೇಕು ಅಂತ ಹೇಳಿದ್ರೆ ಜಾಸ್ತಿ ಉಪ್ಪಲ್ಲ ಇದು. ಸೊ ಹಿಂಗೆ ಹಾಕೊಂಡು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ, ಮಾಡ್ಕೊಳ್ಳಿ, ಮನೇಲಿ ಟ್ರೈ ಮಾಡಿ. ಸೊ ನೀಟಾಗಿ ಸರಿ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ. ನೋಡಿ, ತುಂಬ ಗಟ್ಟಿಗೆ ಚೆನ್ನಾಗಿ ಬಂದಿದೆ. ಸೊ ಇಟ್ಟು 1 ರಿಂದ 2 ನಿಮಿಷ ಈ ಥರ ಫಸ್ಟು ಕಲಿಸ್ಕೋಬೇಕಾಗುತ್ತೆ ಈನೋ ಹಾಕಿ. ಸೊ ನೋಡಿ, ನೀಟಾಗಿ ಈನೋ ಎಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟು ರೆಡಿ ಆಗಿದೆ. ಸೊ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದು ಯಾವ ಥರ ಬಿಟ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ, ಹಾಕೋದು ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಮನೇಲಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೋಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಕಮ್ಮಿ ಉರಿಲೇ ಬೇಯಿಸ್ಬೇಕು, ಅವಾಗ ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿರುತ್ತೆ. ಸೊ ಇದು ಬೆಂದಿದೆ, ನೀಟಾಗಿ ತೆಕ್ಕೊಳ್ಳೋಣ ಎಣ್ಣೆ ಸೋರಿಸ್ಕೊಂಡು. ಮತ್ತು ನೀವು ಪಾಕಕ್ಕೆ ಹಾಕಬೇಕಾದ್ರೆ ಪಾಕ ಸ್ವಲ್ಪ ಬಿಸಿನೇ ಇರಬೇಕು, ಹಂಗಾದ್ರೆ ಚೆನ್ನಾಗಿ ಹಿಡಿಯುತ್ತೆ. ತೀರಾ ತಣ್ಣಗಾಗಿರೋ ಪಾಕಕ್ಕೆ ಹಾಕೊಳ್ಳೋಕೆ ಹೋಗ್ಬೇಡಿ. ಸೊ ತೆಗೆದ್ಬಿಟ್ಟು ಇವಾಗ ಪಾಕಕ್ಕೆ ಹಾಕೊಳ್ಳೋಣ. ಪಾಕಕ್ಕೆ ಹಾಕೋತಾ ಇದ್ದೀನಿ ಎಲ್ಲನೂ. ಸ್ವಲ್ಪ ಬಿಸಿ ಇರೋ ಪಾಕಕ್ಕೆ ಹಾಕೊಳ್ಳೋಣ. ಇದನ್ನು ಕೂಡ ಸೋರಿಸಿರೋದನ್ನ ಹಾಕೋತಾ ಇದ್ದೀನಿ. ಫುಲ್ ಹಾಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗೆಲ್ಲ ಪಾಕ ಇಟ್ಕೊಂಡಿದೆ. ಇದನ್ನು ನೀಟಾಗಿ ಸೋರಿಸ್ಕೊಂಡು ನಾನು ಯಾವ ಬೌಲಿಗೆ ಸರ್ವ್ ಮಾಡ್ತೀನಿ ಅದಕ್ಕೆ ಹಾಕೋತೀನಿ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಿಲೇಬಿ ಅಂತೇಳಿ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಟೇಸ್ಟ್ ಯಾವ ಥರ ಬಂದಿದೆ ಅಂತೇಳಿ. ಸೊ ಮನೇಲಿ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು. ಒಂದು ತೊಗೊಂಡು ಟೇಸ್ಟ್ ಮಾಡ್ತೀನಿ. ಇದೊಳಗೆ ತುಂಬಾ ಚೆನ್ನಾಗಿ ಬಂದಿದೆ, ಪಾಕ ಎಲ್ಲ ಇಟ್ಕೊಂಡು ತುಂಬಾ ಚೆನ್ನಾಗಿದೆ. ಸೊ ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬಾ ಇಷ್ಟ ಆಗುತ್ತೆ, ತುಂಬಾ ಬೇಗನೂ ಕೂಡ ಮಾಡ್ಕೋಬೋದು. ಫೈನಲಿ ನೋಡಿ, ಬಿಸಿ ಬಿಸಿ ಜಿಲೇಬಿ ರೆಡಿ ಆಗಿದೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ಸೊ ತುಂಬಾ ಸುಲಭವಾಗಿ ಕೂಡ ಮಾಡ್ಕೋಬೋದು ಮನೇಲೇ.
ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಮನೇಲಿ ಮಾಡ್ಕೊಂಡು ಹೇಗಿತ್ತಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ನಾನು ವಿಡಿಯೋ ವಾಚ್ ಮಾಡ್ತಾ ಇರಿ, ಒಳ್ಳೊಳ್ಳೆ ರೆಸಿಪೀಸ್ ಮಾಡಿ ಹಾಕ್ತೀನಿ. ಇಷ್ಟೊತ್ತು ನಾನು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.